ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಗಾಯ್ಸ್, ಇವತ್ತು ನಾವು ಕ್ವಾಲಿಟಿ ಮಸಾಲ ಅವರ ಪಾನಿಪುರಿ ಕಿಟ್ಟಿಂದ 7 ಜನಕ್ಕೆ ಪಾನಿಪುರಿ ಮಾಡ್ತಾಯಿದ್ದೀನಿ. ಈಗ ಇದರಲ್ಲಿ ನಾವು ಪ್ಯಾಕೆಟ್ ಓಪನ್ ಮಾಡಿದಾಗ ತುಂಬ ಹೈಜೆನಿಕ್ ಆಗಿ 3 ಪ್ಯಾಕೆಟ್ ಇದು. ಒಂದು ಪ್ಯಾಕೆಟಲ್ಲಿ ಪೂರಿಗಳಿದ್ದಾವೆ. ಇದನ್ನು ಬಿಸಿ ಎಣ್ಣೆಯಲ್ಲಿ ಕರ್ಕೊಬೇಕು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಇನ್ನೆರಡು ಪ್ಯಾಕೆಟಲ್ಲಿ ಮಸಾಲ ಇರುತ್ತೆ. ಆ ಮಸಾಲ ಪೌಡ್ರನ್ನ ನೀರಲ್ಲಿ ಹಾಕ್ಕೊಂಡು ಪಾನಿ ಮಾಡ್ಕೊಬೇಕು. ಆಲೂಗಡ್ಡೆ ಪಲ್ಯ ಮತ್ತು ಪಾನಿ ಮಾಡಿಕೊಂಡು ಪಾನಿಪುರಿ ಬಾರಿಸ್ಬೋದು. ಚೆನ್ನಾಗಿದೆಯಾ? ನಿಧಾನಕ್ಕೆ ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ನಾಲ್ಕು ಹಾಕ್ಕೊಂಡು ನಿಧಾನಕ್ಕೆ ಗೋಳಿಸ್ಕೊಬೇಕು. ನಿಧಾನಕ್ಕೆ ಚೆನ್ನಾಗಿ ಗೋಳಿಸ್ಕೊಂಡ್ರೆ ಈ ಸೈಡ್ ದೊಡ್ಡದಾಗಿ ಎಷ್ಟು ದೊಡ್ಡ ಬಂದ ಫುಟ್ಬಾಲ್ ಬಂದಂಗೆ ಬಂದ್ಬಿಟ್ವಲ್ಲ. ಇನ್ನು ಸ್ವಲ್ಪ ಗೊಳಿಸು, ಕರ್ಮ ಆಗ್ತದೆ ಚೆನ್ನಾಗಿ. ಒಂದು ಪ್ಯಾಕೆಟ್ಗೆ ಇಷ್ಟೊಂದು ಪೂರಿ ಬಂದಿದೆ. ಇದನ್ನು ಪೊಟ್ಯಾಟೋನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಹಾಕಬೇಕಾಗಿರೋಂಥ ಮಸಾಲ ತೋರಿಸಿ ಕೆಳಗಡೆ. ಇವಾಗ ಇದಕ್ಕೆ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟು, ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಚಿಲ್ಲಿ ಪೌಡರ್, ಇಷ್ಟನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹಾಕಮ್ಮ. ನಿಂಬೆಹಣ್ಣು ಅಷ್ಟು ಹಾಕಿ ಎತ್ತು ಕೊಟ್ಟ ತೆಗಿ. ನಿಧಾನ. ಇವಾಗ ಅದನ್ನು ಉಪ್ಪು ಖಾರ ಒಂಚೂರು ತಿನ್ನು ನೋಡಪ್ಪ. ಉಪ್ಪೆಲ್ಲ ಗೋಲ್ಗಪ್ಪಾಗ ನಾವು ಮಾಡ್ತಾ ಇರೋದು. ಇವಾಗ ಇದು ಗೋಲ್ಗಪ್ಪಾಗೆ ನೀನೇ ತಿನ್ನು. ಬಾಯಲ್ಲಿ ಹಾಕೊಂಡು ನೀನು ಕಿಸ್ದೊಂದು ತಿನ್ನಬೇಕು. ಬಾಯಲ್ಲಿ ಹಾಕೋ, ಟೇಸ್ಟ್ ನೋಡು ಉಪ್ಪು ಖಾರ ಇದೆಯಾ ಇಲ್ಲ ಅಂತ. ನೀನು ಯಾರು ಇಸ್ಕಿದ್ದದನ್ನು ಸಾಕೋ. ಅದು ಫಸ್ಟ್ ಟೇಸ್ಟ್ ನೋಡೋದನ್ನು. ಇವಾಗ ತಿನ್ನೋಡ್ ಮಗ ಒಂಚೂರು ಉಪ್ಪು ಖಾರ ತಿನ್ನೋ, ಏನಾಗಲ್ಲ. ತಿಂದು ಹೇಳ್ರಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ? ನಿಜ ಇದೆಯಾ? ಉಪ್ಪು ಇದೆಯಾ? ಹಾಕ್ಬೇಕಾ? ಸಾಲ್ಟ್ ಹಾಕ್ಬೇಕಾ? ಅದನ್ನ ಹೇಳ್ರಿ. ಸೂಪರ್ ಅಂತ ಏನ್ಕಂದಿದ್ದು. ಸ್ವಲ್ಪ ಇದಕ್ಕೆ ಉಪ್ಪು ಕಮ್ಮಿ ಇದೆಯಂತೆ. ಚೂರು ಉಪ್ಪು ಹಾಕಿ ಕೈ ತೆಗಿಪ್ಪ. ಒಂದ್ಸರಿ ಕೈ ಆಡಿಸ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕು. ಬುದ್ಧಿ ಇರಬೇಕಲ್ಲ ನಮಗೆ. ಇವಾಗ ಕಲ್ಸಪ್ಪ ಇದು ನೋಡಿ ಹೆಂಗೆ ಇವಾಗ ಇದ್ರ ಘಮ ನೋಡ್ಬೇಕು ಹೆಂಗಿದೆ ಅಂತ. ಈ ರೀತಿ ಕಾಣಿಸುತ್ತೆ. ಚೆನ್ನಾಗಿದೆ, ಘಮ ಚೆನ್ನಾಗಿದೆ. ಜಲ್ಜೀರಾ, ಇದು ಜಲ್ಜೀರಾ ಪೌಡರ್ ಥರ ಇದೆ, ಸ್ಟ್ರಾಂಗ್ ಆಗಿದೆ. ನೋಡಿ ಪಲ್ಯನ ಸೂಪರ್ ಹೆವಿ ಟೇಸ್ಟಿ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾ ಇದೆಯಾ? ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಂದೈತೆ ಮಾಲ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ಒಂದು ರೌಂಡ್ ಹಾಕ್ಕೊಂಬಂದೈತೆ ಮಾಲ. ಇವಾಗ ಇದಕ್ಕೆ ನಾವು ನೀರು ಕೊಟ್ಟು, ನೀರು ಹಾಕಮ್ಮ. ಒಂಚೂರು ಹುಣಸೆಹಣ್ಣು ಇದನ್ನು ಕಲಸಿ ಹಾಕು. ಹೆಂಗೆ ಬರುತ್ತೆ ಟೇಸ್ಟ್ ಇಷ್ಟು ಇಟ್ಕೊಂಡು ನೀರನ್ನು ಸೇರಿಸ್ತಾ ಇದ್ದಾರೆ. ಸಾಕ್ಬಿಟ್ಟು ಹುಳಿ ಜಾಸ್ತಿ ಇರುತ್ತೆ, ಬೇಡ. ತಲೆ ಎತ್ಕೊಳ್ತಾ ಸರಿಗೆ ಕೊಡೀನಿ. ಪಾನಿ ಹಿಂಗೆ ರೆಡಿಯಾಗಿದೆ. ಸಾಕ ಇಷ್ಟು ಪಾನಿ ಇನ್ನೂ ಮಾಡಬೇಕಮ್ಮಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ಎಲ್ಲ ಮಸಾಲೆಗೆ ಸ್ವಲ್ಪ ಹಾಕೊಂಡಿದ್ದೀವಿ. ಇದು ಬರೀ ನೀರಲ್ಲಿ ಮಾಡಿ ನೋಡ್ಬೇಕಾಗಿತ್ತು ನಾವು. ಇನ್ನೊಂದು ಪಾತ್ರೆ ಎತ್ಕೊಂಬ. ಬರೀ ನೀರಲ್ಲಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ. ನೀನು ಟೇಸ್ಟ್ ಮಾಡು ಪಾನಿ ಹೆಂಗಿದೆ ಅಂತ. ಉಪ್ಪು ಜಾಸ್ತಿ ಇದೆಯಾ, ಮಸಾಲ ಇದೆಯಾ, ಏನು ಹಾಕ್ಬೇಕು, ಖಾರ ಇದೆ, ಚೆನ್ನಾಗಿದೆಯಾ? ಕೊಡ್ಮಗ ನಂಗೆ ಒಂಚೂರು ಹಾಕ್ಕೊಂಡು ನೋಡೋಣ. ಕಲಿಸ್ತಾ ಐತೆ. ಇವಾಗ ಟೇಸ್ಟ್ ಇದಕ್ಕೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದು. ಇವಾಗ ಇದು ಬರೀ ನೀರು ಒಂಚೂರು ಹಾಕಿದೆ. ಇನ್ನೂ ಹಾಕಿದ್ದೀನಿ. ಮತ್ತು ಇನ್ನೊಂದು ಪ್ಯಾಕೆಟ್ ಇತ್ತು, ಇದು ಒಂದು ಸ್ವಲ್ಪ ಹಾಕ್ತೀನಿ. ಕಲ್ಸ್ಮಲ್ಲ. ಇವಾಗ ಇದನ್ನು ಕಲಸಿ ಟೇಸ್ಟ್ ಮಾಡೋದು ಹೆಂಗಿದೆ ಅಂತ. ಗ್ಲಾಸ್ಗೆ ಹಾಕು.
ಯಾವ್ದು ಚೆನ್ನಾಗಿತ್ತು? ಎರಡು ಒಂದೇ ಟೇಸ್ಟ್ ಉಪ್ಪು ಹಾಕ್ಬೇಕು ಇದಕ್ಕೆ? ಕರೆಕ್ಟ್ ಆಗೈತೆ. ಇದು ನೀನು ನೋಡಿ ಮಲ್ಲ ಅವಾಗ ಇದನ್ನ. ಬಾಬಾ ವಿಡಿಯೋ ಮಾಡ್ತೀರಾ? ಹ್ಞೂ ಟೇಸ್ಟ್ ಇಲ್ಲ ಅಂದರು ಮತ್ತಷ್ಟು ಪೌಡ್ರನ್ನ ಹಾಕಿದ್ದೀನಿ. ಒಂದಷ್ಟು ಪೌಡ್ರ್ ಹಾಕಿ ಮತ್ತೆ ಹಾಂ ಇದು ನೋಡಿ ಮಲ್ಲ ಇವಾಗ ಹೆಂಗಿದೆ. ಈ ರೀತಿ ಮಾಡೋ ಅವಶ್ಯಕತೆನೇ ಇಲ್ಲ, ಬರೀ ನೀರಿಗೆ ಖಾರ ಹೊಡಿಯುತ್ತೆ ಅಷ್ಟೇ ಇದು. ಇದು ಖಾರ ಹೊಡಿತಾರೆ. ಇದಕ್ಕೆ ಬರೀ ನೀರಿಗೆ ಆ ಪೌಡ್ರನ್ನ ಹಾಕ್ಕೊಳೋದು ಕಲಸೋದು ಕುಡಿತಾ ಇರೋದು ಪಾನಿಪುರಿಗೆ ಹಾಕೊಂಡು ಇದೆ. ಇದು ನಾವು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡಿರೋದು. ಇದು ಬರೀ ನೀರಿಗೆ ಹಾಕ್ಕೊಂಡಿರೋದು. ಇದು ಚೆನ್ನಾಗಿದೆ ಅಂತೆ ಇದು ಮಸಾಲ. ಸೊ ತಿನ್ನೋರೆಲ್ಲ ಇಲ್ಲಿದ್ದಾರೆ, ಕಾಯ್ಕೊಂಡಿದ್ದಾರೆ, ಇನ್ನೂ ಬರಬೇಕೆಲ್ಲ. ಆ ಕಾಲುಗಡ್ಡೆ ಹಾಕಂತೆ. ತಿನ್ಬೇಕು, ಅದೇ ಗುಡ್ಡು, ಹಂಗೆ ಗುಡ್ಡು. ನಂಗೆ ಗೊತ್ತಾಗಲ್ಲ ಅಂದ್ರೆ ಅಲ್ಲೈಟ್ ಹಾಕಿಲ್ಲ. ಚೆನ್ನಾಗಿದ್ದ? ತಿನ್ನು. ಈ ಕಡೆ ಮಾಡು ಪುಟ, ಈ ಕಡೆ ಮಾಡು. ಅಲ್ಲಿ ನಾನು ಪಾನಿ ಹಾಕ್ತೀನಿ. ಇವಾಗ ಇದು ನಾವು ಮನೆಯಲ್ಲಿ ಏನೇನು ಆಲ್ಟರ್ ಮಾಡಿತ್ತು ಪಾನಿ, ಅದು ಇದು ರೆಡಿಮೇಡ್ ಪೂರಿ ಪ್ಯಾಕೆಟಲ್ಲಿ ಏನು ಬಂದಿತ್ತು ಅದು ಬರೀ ನೀರಿಗೆ ಮಾತ್ರ ಹಾಕಿರೋಂಥ ಪಾನಿ. ಇದು ಈಗ ನಿಂತು ನೋಡಿ ಹೇಳ್ತೀನಿ. ಇದು ಚೆನ್ನಾಗಿದೆ. ಒಂದಿಷ್ಟು ಕೊತ್ತಂಬರಿ, ಒಂದಿಷ್ಟು ಪುದೀನ, 4 ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಪುಡಿಗಳು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು. ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟು. 60 ರೂಪಾಯಿಗೆ 4-5 ಜನ ತಿನ್ನೋಷ್ಟು ಪಾನಿಪುರಿ ಆಗುತ್ತೆ. 2 ಆಲೂಗಡ್ಡೆ ಬೇಯಿಸಿಟ್ಕೊಳ್ಳಿ, ಅದಕ್ಕೊಂಚೂರು ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ, ಒಂಚೂರು ಉಪ್ಪು ಹಾಕ್ಬಿಟ್ಟು ಕಿವುಚ್ಕೊಳ್ಳಿ. ಆಮೇಲೆ ಇದ್ರ ಜೊತೆಗೆ ಪೌಡ್ರ್ ಬರುತ್ತಲ್ಲ, ಒಂಚೂರು ಪೌಡ್ರ್ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ಅದು ಕಲಸಿದಾದ್ಮೇಲೆ ಪೂರಿಗಳನ್ನ ಸೈಡ್ಗೆ ಇಟ್ಕೊಳ್ಳಿ. ಪಾನಿ ಮಾಡ್ಕೊಳಕ್ಕೆ ಸ್ವಲ್ಪ ಹುಣಸೆ ನೆನೆಸ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೇಕಾದರೆ ಒಂದು ಬೆಳ್ಳುಳ್ಳಿ, ಇನ್ನೂ ಬೇಕಾದರೆ ಸ್ವಲ್ಪ ಜೀರಿಗೆ, ಇನ್ನೂ ಬೇಕಾದರೆ ಸ್ವಲ್ಪ ಸೋಂಪು ಹಾಕ್ಕೊಂಡು ಮಿಕ್ಸಿಗೆ ಹೊಡೆದು ನೀರು ಹಾಕ್ಬಿಟ್ಟು ಇಷ್ಟನ್ನು ಸೇರಿಸಿ ಕಲಿಸ್ಕೊಂಡು ಪಾನಿಪುರಿ ಜೊತೆಗೆ ಬಾರಿಸ್ಬೋದು. ಇದು ನೀವು ಆಲೂಗಡ್ಡೆ ಜೊತೆಗೂ ತಿನ್ಬೋದು. ಬೂಂದಿ ಬರುತ್ತೆ, ಬೂಂದಿ ನೆನೆಸ್ಬಿಟ್ಟು ಬೂಂದಿಗೆ ಒಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಅದ್ರ ಜೊತೆಲಿ ತಿನ್ಬೋದು. ಇನ್ನು ಕಾಳುಗಳೆಲ್ಲ ಮಾಡ್ಕೊಂಡು ತಿನ್ಬೋದು. ಬಟಾಣಿ ಬೇಯಿಸ್ಬಿಟ್ಟು ಅದನ್ನು ರಗಡ ಥರ ಮಾಡ್ಕೊಂಡು ರಗಡದಲ್ಲಿ ಇಟ್ಕೊಂಡು ತಿನ್ಬೋದು. ಇಷ್ಟು ವೆರೈಟಿಗಳು ಬರೀ 60 ರೂಪಾಯಿಗೆ ನಿಮಗೆ ಮನೆಯಲ್ಲಿ 4-5 ಜನ ತಿನ್ನೋಷ್ಟು ಪಾನಿಪುರಿ ಸಿಗುತ್ತೆ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ನೋಡೋದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ಭವಿಷ್ಯದಲ್ಲಿ ಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟಾಟಾ, ಶಿವ್.